ಹಲವಾರು ವಿದ್ಯಾರ್ಥಿಗಳು ಫಲಿತಾಂಶವನ್ನು ನೋಡಿ ಖಿನ್ನತೆಗೊಳಗಾಗಿದ್ದಾರೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯನ್ನ ಈ ದಿನ ತುಂಬಾ ಅನುಮಾನದಿಂದ ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗಿದೆ. 8 ವಿದ್ಯಾರ್ಥಿಗಳು ಒಂದೇ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಸಹ ಗಮನಾರ್ಹ. ಪರೀಕ್ಷಾ ಕೇಂದ್ರಗಳಲ್ಲೇ ಇವಾಗ ಭ್ರಷ್ಟಾಚಾರ ನಡೀತಿದೆ ಅಂತ ಅಂದ್ರೆ ನಿಜಕ್ಕೂ ಶೋಚನೀಯ. ನೀಟ್ ಒಂದು ವ್ಯವಸ್ಥೆನಲ್ಲಿ ಕೃಪಾಂತಕ್ಕಂಥ ಒಂದು ಮಾನದಂಡ ಇಲ್ಲ. ಎಲ್ಲ ವ್ಯವಸ್ಥೆ ಆಗಲಿಕ್ಕೆ ಖಾಸಗಿ ಶಿಕ್ಷಣ ಮಾಫಿಯಾ ಅತಿ ಮುಖ್ಯವಾಗಿ ಖಾಸಗಿ ಕ್ಷೇತ್ರದ ಶಿಕ್ಷಣ ಮಾಫಿಯಾ ಕೇಂದ್ರ ಸರ್ಕಾರಿ ಯಂತ್ರದೊಂದಿಗೆ ಶಾಮೀಲಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತಕ್ಕಂಥ ಬಹುಕೋಟಿ ಉದ್ಯಮವನ್ನು ನಡೆಸಿದೆ. ಇವತ್ತು ಇಡೀ ದೇಶದಾದ್ಯಂತ ಸುಮಾರು 24 ಲಕ್ಷ ಪ್ರತಿಭಾವಂತ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಅನ್ನು ತೆಗೆದುಕೊಂಡಿದ್ದಾರೆ. ಅವರ ಫಲಿತಾಂಶ ಬಂದ ನಂತರ ಅವರ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಹಲವಾರು ವಿದ್ಯಾರ್ಥಿಗಳು ಫಲಿತಾಂಶವನ್ನು ನೋಡಿ ಖಿನ್ನತೆಗೊಳಗಾಗಿದ್ದಾರೆ. ಅವರ ಕುಟುಂಬ ವರ್ಗದವರು ಸಹ ತುಂಬಾ ನೋವು ಸಂಕಟವನ್ನ ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಎದುರಾಗಿದೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಜೊತೆಗೆ ಲಕ್ಷಾಂತರ ವಿದ್ಯಾರ್ಥಿಗಳು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯನ್ನ ಈ ದಿನ ತುಂಬಾ ಅನುಮಾನದಿಂದ ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಆ ಸಂಸ್ಥೆಯನ್ನೇ ಪಾರದರ್ಶಕವಾಗಿದೆಯಾ ಎಂತಕ್ಕಂಥ ಒಂದು ವಿಚಾರವನ್ನ ಮನಗಂತಕ್ಕಂಥ ಅನಿವಾರ್ಯತೆ ಆಗಿದೆ. ಇದು ಇವತ್ತಿನ ಪ್ರಸ್ತುತ ವಿಶ್ವಗುರುರವರ ನಾವೇನು ಮಾಧ್ಯಮದಲ್ಲಿರ್ಬೋದು, ಬೇರೆ ಬೇರೆ ಮುಖಂಡಗಳಲ್ಲಿರ್ಬೋದು, ವಿಶ್ವಗುರು ಅಂತ ಏನು ಸಂಬೋಧಿಸ್ತಿದೀವೋ ಅವರ ಆಡಳಿತಕ್ಕೆ ಪಾರದರ್ಶಕವಾದಂತಹ ಆಡಳಿತ ನೀಡಿದಂತಹ ಒಂದು ಕೈಗರಣೆ ಅಂತ ಹೇಳಿದ್ರು ತಪ್ಪಾಗಲ್ಲ. 720ಕ್ಕೆ 720 ಅಂಕವನ್ನ ಅಷ್ಟೇ ಅಂಕವನ್ನು ಪಡ್ಕೊಂಡಿರ್ತಕ್ಕಂಥ ನೋಡ್ತೀವಿ. ಇದು ಇಡೀ ನೀಟ್ ವ್ಯವಸ್ಥೆ ಇತಿಹಾಸದಲ್ಲೇ ವಿಶೇಷವಾಗಿ ಪರಿಗಣಿಸ್ತಕ್ಕಂಥ ಆಶ್ಚರ್ಯ ಫಲಿತಾಂಶ ಅಂತ ಹೇಳಿದ್ರು ತಪ್ಪಾಗಲ್ಲ. ಅದರಲ್ಲೂ 67 ವಿದ್ಯಾರ್ಥಿಗಳು ಅಷ್ಟು ಪಾಸ್ ತಗೊಂಡ್ರೆ 8 ವಿದ್ಯಾರ್ಥಿಗಳು ಒಂದೇ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಸಹ ಗಮನಾರ್ಹ. ಇದುವರೆಗೆ ನಾವೆಲ್ಲ ಕಂಡ್ರೆ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಕ್ಕಂಥದ್ದು, ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿ ಮಾಡ್ತಕ್ಕಂಥದ್ದು ನೋಡಿದ್ದೀವಿ, ಆಗ್ತಿದೆ, ನಡೆದು ಹೋಗ್ತಿದೆ. ಆದ್ರೆ ಪರೀಕ್ಷಾ ಕೇಂದ್ರಗಳನ್ನೇ ಇವಾಗ ಭ್ರಷ್ಟಾಚಾರ ನಡೀತಿದೆ ಅಂತ ಅಂದ್ರೆ ನಿಜಕ್ಕೂ ಶೋಚನೀಯ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಕ್ಕಂಥ ಪರೀಕ್ಷಾ ಕೇಂದ್ರಗಳನ್ನೇ ಇವತ್ತು ಗುರಿಯಾಗಿಟ್ಕೊಂಡು ವಿದ್ಯಾರ್ಥಿಗಳಿಗೆ ನಕಲು ಮಾಡ್ತಕ್ಕಂಥದ್ದು, ಇದು ನೋಡಿ ನಿಜಕ್ಕೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ. ಇದಕ್ಕೆ ಎಲ್ಲರೂ ಸಹ ಒಮ್ಮತದಿಂದ ಪ್ರತಿಭಟಿಸಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಜೊತೆಗೆ ಆ ಒಂದು ವ್ಯವಸ್ಥೆ, ನೀಟ್ ವ್ಯವಸ್ಥೆ ಹೇಗಿದೆಯಪ್ಪ ಅಂತಂದ್ರೆ ಪ್ರತಿ ಕ್ವಶನ್ಗೂ 4 ಮಾರ್ಕ್ಸ್ ಇರ್ತದೆ. ಆದ್ರೆ ಒಂದು ಕ್ವಶನ್ ಏನಾದ್ರು ತಪ್ಪು ಟಿಕ್ ಮಾಡಿದ್ರೆ ನೆಗೆಟಿವ್ ಮಾರ್ಕ್ಸ್ ಬರುತ್ತೆ. ಅಂದ್ರೆ ಒಂದು ತಪ್ಪಾದ್ರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಅದರಲ್ಲಿ ಅಂತ ಒಂದು ಸಂದರ್ಭದಲ್ಲಿ 718 ಅಂಕ 719 ಅಂಕ ಪಡ್ಕೊಂಡಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಇದು ಸಂಶಯಾಸ್ಪದ ಅಂತ ಬಹುತೇಕ ವಿದ್ಯಾರ್ಥಿಗಳ ಅಭಿಪ್ರಾಯ. ಈ ವಿಚಾರವಾಗಿ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಸುಮಾರು 150 ವಿದ್ಯಾರ್ಥಿಗಳಿಗೆ ಕೃಪಾಂಕವನ್ನ ಇಟ್ಟಿದ್ದಾರೆ. ನೀಟ್ ಒಂದು ವ್ಯವಸ್ಥೆನಲ್ಲಿ ಕೃಪಾಂಕ ಇರ್ತಕ್ಕಂಥ ಒಂದು ಮಾನದಂಡ ಇಲ್ಲ. ಕೃಪಾಂಕ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ತಪ್ಪು. ಕೃಪಾಂಕ ಹೇಗೆ ನೀಡಿದ್ದಾರೆ, ಕಾರಣ ಏನು ಅಂತ ನೋಡಕ್ ಹೋದಾಗ ಪರೀಕ್ಷಾ ಕೇಂದ್ರಗಳಲ್ಲಿ ಇಂಗ್ಲಿಷ್ ಬಂದು ಹಿಂದಿ ಪೇಪರ್ ಕೊಟ್ಟಿರ್ತಕ್ಕಂಥ, ಹಿಂದಿ ಬಂದು ಇಂಗ್ಲಿಷ್ ಪೇಪರ್ ಕೊಟ್ಟಿರ್ತಕ್ಕಂಥ ಸರಿದೂಸಲಿಕ್ಕೆ ಮೊದಲು 45 ಮಿನಿಟ್ಸ್ ಟೈಮ್ ತಗೊಂಡಿದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅಂತಕ್ಕಂಥ ಕಾಲ್ಪನಿಕ ಇಟ್ಕೊಂಡು, ಕಾರಣವನ್ನು ಇಟ್ಕೊಂಡು 240 ಅಂಕಗಳನ್ನ ಕೊಡ್ತಾರೆ. ನಿಜಕ್ಕೂ ಓದಿ ಬರ್ತಿರ್ತಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಅನ್ಯಾಯ ಆಗಿದೆ. ಈ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಕರಣ ಸಹ ಹಾಕಿದ್ದಾರೆ, ನಡೀತಾ ಇದೆ. ಆದ್ರೆ ಅವ್ರಿಗೆ ಮನಸೋ ಇಚ್ಛೆ ಮಾಡ್ಕೊಂಡಿರ್ತಕ್ಕಂಥದ್ದು ಸಮಂಜಸವಲ್ಲ, ಕಾನೂನು ಬಾಧ್ಯವಾಗಿರ್ತಕ್ಕಂಥದ್ದು ನಮ್ಮ ಒತ್ತಾಯ. ಜೊತೆಗೆ ಇಲ್ಲಿ ಎಲ್ಲ ವ್ಯವಸ್ಥೆ ಆಗ್ಲಿಕ್ಕೆ ಖಾಸಗಿ
ಶಿಕ್ಷಣ ಮಾಫಿಯಾ ಅತಿ ಮುಖ್ಯವಾಗಿ ಖಾಸಗಿ ಕ್ಷೇತ್ರ ಶಿಕ್ಷಣ ಮಾಫಿಯಾ ಕೇಂದ್ರ ಸರ್ಕಾರಿ ಯಂತ್ರದೊಂದಿಗೆ ಶಾಮೀಲಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತಕ್ಕಂಥ ಬಹುಕೋಟಿ ಉದ್ಯಮವನ್ನು ನಡೆಸ್ತಿದೆ. ಬಹುಕೋಟಿ ಉದ್ಯಮ ನಡೆಸತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಖಾಸಗಿ ಶಿಕ್ಷಣ ಮಾಫಿಯಾ. ಇದಕ್ಕೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ, ಕೇಂದ್ರ ಸರ್ಕಾರವು ಸಹ ಇಂಡೈರೆಕ್ಟ್ ಆಗಿ ಅವ್ರು ಸಪೋರ್ಟ್ ಮಾಡದೆ ಸಹ ತಪ್ಪಾಗಲ್ಲ. ಅವರ ಒಂದು ಸಹಮತ ಇಲ್ಲದೆ ಈ ಮಟ್ಟಕ್ಕೆ ರಾಷ್ಟ್ರವ್ಯಾಪಿ ಮಾಡ್ಲಿಕ್ಕೆ ಕಷ್ಟ. ಅವ್ರದ್ದು ಸಹ ಸಹಮತ ಇದೆ ಅಂತಕ್ಕಂಥದ್ದು ಎಲ್ಲವನ್ನು ನೋಡಿದಾಗ ಕಂಡುಬರ್ತದೆ. ಜೊತೆಗೆ ತಮಿಳುನಾಡು ರಾಜ್ಯದಲ್ಲಿ ಅವರು ಏನ್ ಮಾಡ್ಕೊಂಡಿರಂತಂದ್ರೆ, ತಮಿಳುನಾಡಿನಲ್ಲಿ ನಿವೃತ್ತ ನ್ಯಾಯಮೂರ್ತಿ ಆದಂತ ಎ.ಕೆ. ರಾಜನ್ ಎಂಬುವರಿಂದ ನೀಟ್ ಬಗ್ಗೆ ಒಂದು ವರದಿಯನ್ನು ಪಡ್ಕೊಳ್ತಾರೆ. ಒಂದು ವರದಿನ ಪಡ್ಕೊಂಡು ಸ್ಟಾಲಿನ್ ಸರ್ಕಾರ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.